ಇತ್ತೀಚೆಗೆ ವಿಮಾನ ಪತನ ದುರಂತಗಳು ಹೆಚ್ಚಾಗ್ತಾ ಇದ್ದಾವೆ. ಮೊನ್ನೆ ಅಷ್ಟೇ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ದುರ್ಮರಣ ಹೊಂದಿದ್ರು. ಆ ಘಟನೆ ಮಾಸುವ ಮುನ್ನವೇ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಮಿನಿ ವಿಮಾನವೊಂದು ಪತನವಾಗಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದ ಬಳಿ ವಿಮಾನ ಪತನವಾಗಿರುವಂತದ್ದು. ಇನ್ನು ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಇಬ್ಬರು ಪ್ರಯಾಣಿಕರಿಗೆ ಗಂಭೀರವಾಗಿ ಗಾಯಗಳು ಕೂಡ ಆಗಿದ್ದಾವೆ. ಇಬ್ಬರು ಪ್ರಯಾಣ ಮಾಡುವ ಮಿನಿ ವಿಮಾನವೊಂದು ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಮಂಗಳೂರಿನಲ್ಲಿ ಪತನವಾಗಿದೆ. ಘಟನೆಯಲ್ಲಿ ಮಿನಿ ವಿಮಾನದಲ್ಲಿದ್ದ ಇಬ್ಬರು ಪ್ರಯಾಣಿಕರಿಗೆ ಗಾಯಗಳಾಗಿದ್ದಾವೆ. ಇನ್ನು ಮಿನಿ ವಿಮಾನ ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಮಾಹಿತಿ ಕೂಡ ಲಭ್ಯವಾಗಿದ್ದು ಗಾಯಾಳುಗಳನ್ನು ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ಬಬಲೇಶ್ವರ ಪೊಲೀಸರು ಆಗಮಿಸಿ ಹೆಚ್ಚಿನ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಅವ್ರು ಎಲ್ಲಿದಾರ? ಏನೂ ಆಗಿಲ್ಲ ಅವ್ರಿಗೆ? ಸೀರಿಯಸ್ ಅನ? ಅವ್ರು ಎಲ್ಲಿದಾರ? ಏನೂ ಆಗಿಲ್ಲ ಅವ್ರಿಗೆ? ಸೀರಿಯಸ್ ಅನ? ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರಿಗೆ ಇದೀಗ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಬಬಲೇಶ್ವರದ ಮಂಗಳೂರು ಬಳಿ ಆಗಿರುವಂತಹ ವಿಮಾನ ಪತನ ಇದು. ವಿಜಯಪುರದ ಮಿನಿ ವಿಮಾನವೊಂದು ಪತನವಾಗಿದೆ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಹೋಗ್ತಾ ಇದ್ದಂತಹ ವಿಮಾನ ಕೂಡ ಇದೇ ರೀತಿಯಾಗಿ ದುರಂತ ಸಂಭವಿಸಿ ಅಜಿತ್ ಪವಾರ್ ದುರ್ಮರಣವನ್ನ ಹೊಂದಿದ್ರು. ಇದೀಗ ಬಬಲೇಶ್ವರದ ಮಂಗಳೂರು ಬಳಿ ವಿಮಾನ ಮತ್ತೊಮ್ಮೆ ಪತನ ಆಗಿರುವಂತದ್ದು. ಅವ್ರು ಎಲ್ಲಿದಾರ? ಏನೂ ಆಗಿಲ್ಲ ಅವ್ರಿಗೆ? ಸೀರಿಯಸ್ ಅನ? ಇತ್ತೀಚೆಗೆ ವಿಮಾನ ಪತನ ದುರಂತಗಳು ಹೆಚ್ಚಾಗ್ತಾ ಇದ್ದಾವೆ. ಮೊನ್ನೆ ತಾನೇ ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಹೋಗ್ತಾ ಇದ್ದಂಥ ವಿಮಾನ ದುರ್ಮರಣಕ್ಕೀಡಾಗಿ ಅವರು ಕೂಡ ಸಾವನ್ನಪ್ಪಿದ್ರು. ಇದೀಗ ಮತ್ತೊಂದು ಅದೇ ರೀತಿಯಾದಂತಹ ವಿಮಾನ ಪತನ ಆಗಿರುವಂತದ್ದು. ಅದು ಬಬಲೇಶ್ವರದ ಮಂಗಳೂರು ಬಳಿ ಆಗಿರುವಂತಹ ವಿಮಾನ ಪತನ. ಇತ್ತೀಚೆಗೆ ವಿಮಾನ ಪತನಗಳು ಹೆಚ್ಚಾಗ್ತಾ ಇದ್ದಾವೆ. ಟೆಕ್ನಿಕಲ್ ಎರರ್ ಆಗ್ತಾ ಇದೆಯಾ ಅಥವಾ ಸಿಬ್ಬಂದಿಗಳು ನಿರ್ಲಕ್ಷ್ಯವನ್ನ ತೋರ್ತಿದ್ದಾರಾ? ಯಾವ ಕಾರಣಗಳು ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಇದೇ ರೀತಿಯಾದಂತಹ ಘಟನೆಗಳು ಮರುಕಳಿಸ್ತಾ ಇರುವಂತದ್ದು. ಈಗ ಅಲ್ಲಿ ಸುತ್ತಮುತ್ತಲಿರುವಂತಹ ಜನರು ಕೂಡ ಅಲ್ಲಿಗೆ ಹೋಗಿ ನೋಡ್ತಾ ಇದ್ದಾರೆ ಏನಾಯ್ತು ಅಂತ. ಇಬ್ಬರಿಗೆ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದ್ದಾವೆ ಇದೇ ಸಂದರ್ಭದಲ್ಲಿ. ಸೀರಿಯಸ್ ಅನ?